ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 103ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ನಮ್ಮ ದೇವರು ಶ್ರೇಷ್ಠವಾದ ವರಗಳಿಂದ ನಮ್ಮ ಆಸೆಗಳನ್ನ ಪೂರ್ತಿಗೊಳಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ವಿಚಾರದಲ್ಲಿ ನಾವು ಆಸೆ ಪಟ್ಟಿರ್ತೇವೆ, ಆದ್ರೆ ಆಸೆಗಳನ್ನ ನಾವೇನ್ ಮಾಡುವುದಿಲ್ಲ, ಪೂರೈಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆ ಒಂದು ಆಸೆಗಳನ್ನ ಕರ್ತನ ಸಮ್ಮುಖದಲ್ಲಿ ಇಡುವಂತ ಸಮಯದಲ್ಲಿ ದೇವರು ನಮ್ಮ ಆಸೆಗಳನ್ನ ಏನ್ ಮಾಡ್ತಾರೆ, ಶ್ರೇಷ್ಠವಾದ ಕಾರ್ಯಗಳಿಂದ, ಶ್ರೇಷ್ಠವಾದ ವರಗಳಿಂದ ನಮ್ಮ ಆಶೆಗಳನ್ನ ಪೂರ್ತಿಗೊಳಿಸ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ನಮ್ಮ ಆಸೆಗಳನ್ನ ಕರ್ತನ ಸಮ್ಮುಖದಲ್ಲಿ ಇಡಬೇಕು. ಅಪ್ಪ, ನನಗೆ ಈ ರೀತಿಯಾದ ಒಂದು ಆಸೆ ಇದೆ ಕರ್ತನೆ, ನನಗೆ ಈ ರೀತಿಯಾದ ಒಂದು ಬಯಕೆ ಇದೆ ಕರ್ತನೆ, ಇದು ನೀನು ನನಗೆ ಪೂರೈಸಿ ಕೊಡು ಸ್ವಾಮಿ ಅಂತೇಳಿ ನಾವು ಕರ್ತನ ಸಮ್ಮುಖದಲ್ಲಿ ಇಡುವಾಗ ಕರ್ತನ ನಿಜವಾಗಿಯೂ ನಮ್ಮ ಒಂದು ಆಸೆಗಳನ್ನ, ನಮ್ಮ ಒಂದು ಬಯಕೆಗಳನ್ನ ಶ್ರೇಷ್ಠವಾದ ವರಗಳಿಂದ ಪೂರ್ತಿಗೊಳಿಸ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಅನ್ನಳ ಒಂದು ಬಯಕೆಯನ್ನ ಕರ್ತನು ಶ್ರೇಷ್ಠವಾದ ವರಗಳಿಂದ ಆತನು ಏನ್ ಮಾಡ್ದ, ಪೂರೈಸಿದ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಅನ್ನಳಿಗೆ ಮಾಡಿದಂತ ಒಂದು ಸಹಾಯವನ್ನ ನಮ್ಮ ಜೀವಿತದಲ್ಲಿಯೂ ಕೂಡ ಆತನು ಮಾಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಹದ್ದಿಗೆ ಬರುವಂತೆ ಒಂದು ಯೌವನವನ್ನ ಕೊಂಡು ಬರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮ ಜೀವಿತದಲ್ಲಿ ಹೊಸದಾದ ಒಂದು ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ನಮ್ಮ ಒಂದು ಶ್ರೇಷ್ಠವಾದ ಕಾರ್ಯಗಳಿಂದ ಆತನು ನಮ್ಮ ಆಶಯಗಳನ್ನ ಪೂರೈಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಮುಟ್ಟು ಸ್ವಾಮಿ. ಅಪ್ಪ ಕರ್ತನೆ, ಅನ್ನಳಿಗೆ ನೀನು ಹೇಗೆ ಕರ್ತನೆ ಶ್ರೇಷ್ಠವಾದ ವರಗಳಿಂದ ಆಕೆಯ ಬಯಕೆಯನ್ನು ನೀನು ಪೂರೈಸಿದೆಯೋ, ಅದರಂತೆ ಕರ್ತನೆ ನಮ್ಮ ಜೀವಿತದಲ್ಲಿರುವಂತ ಬಯಕೆಗಳನ್ನು ನೀನು ಪೂರೈಸು ಸ್ವಾಮಿ. ಶ್ರೇಷ್ಠವಾದ ವರಗಳಿಂದ ದೇವರೇ ನಮ್ಮ ಬಯಕೆಗಳನ್ನು ನೀನು ಪೂರೈಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.